ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಟು ದ ಲೈಟ್ ಹೌಸ್. ಬರೆದವರು ವರ್ಜೀನಿಯಾ ವೂಲ್ಫ್. ಕೃತಿಯ ಕುರಿತಾಗಿ ನೋಡೋಣ. ಇದನ್ನು ಬರೆದ ವರ್ಷ 1925ರಿಂದ 1927, ಹಾಗೆಯೇ ಪಬ್ಲಿಷ್ ಆದದ್ದು 1927. ಇದೊಂದು ಮಾಡರ್ನಿಸ್ಟ್ ಪೀರಿಯಡಿಗೆ, ಮಾಡರ್ನ್ ಏಜಿಗೆ ಅಥವಾ ಮಿಡಿವಲ್ ಏಜಿಗೆ ಸಂಬಂಧಪಟ್ಟ ಕೃತಿಯಾಗಿದೆ. ಇದೊಂದು ಕಾದಂಬರಿಯಾಗಿದ್ದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ಸನ್ನು ಹೊಂದಿದೆ. ಈ ಕೃತಿಯಲ್ಲಿ ಜನರ ಭಾವನೆಗಳನ್ನು ತುಂಬ ಬರೆಯಲಾಗಿದೆ. ಪ್ಲಾಟ್ ಮತ್ತು ಸೆಟ್ಟಿಂಗ್ ಕಡೆಗೆ ಕಡಿಮೆ ಗಮನವನ್ನು ನೀಡಲಾಗಿದೆ. ಆದರೆ ಈ ಕೃತಿಯಲ್ಲಿ ಬರುವಂತಹ ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಏನಿದೆ ಒಂದು ಮತ್ತು ಇನ್ನೊಂದಕ್ಕೆ ಕನೆಕ್ಟೆಡ್ ಆಗಿದೆ. ಈ ನಾವೆಲ್ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಕವಯಿತ್ರಿಯಾದ ವರ್ಜೀನಿಯಾ ವೂಲ್ಫ್ ಹೇಳುವ ಪ್ರಕಾರ ಒಂದು ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರ್ತದೆ. ಆ ಕ್ಯಾರೆಕ್ಟರ್ಸ್ಗಳ ಮನಸ್ಸಿನ ಭಾವನೆಗಳು, ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಅಂತ ಏನು ಕರೀತೇವೆ, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯಾದ ಇಮೋಷನ್ಸ್ ಹೊರಗಡೆ ಕಾಣಲ್ಪಡ್ತದೆ. ಆ ಫ್ಯಾಮಿಲಿಯಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ಘಟನೆಗಳು ಸರಿಯಾಗಿ ನಡಿಬೇಕು ಅಂತ ಏನಿರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರ್ತದೆ. ಹಾಗಾಗಿ ಈ ಕೃತಿಯಲ್ಲಿ ಈ ಎಲ್ಲ ಘಟನೆಗಳ ಸುತ್ತ, ಈ ಎಲ್ಲ ಭಾವನೆಗಳ ಸುತ್ತ ಓಡಾಡುತ್ತಿದೆ. ಈಗ ನಾವು ವರ್ಜೀನಿಯಾ ವೂಲ್ಫ್ ಅವರ ಕುರಿತು ಡಿಟೇಲ್ ಆಗಿ ನೋಡೋಣ. ಇವರ ಪೂರ್ಣ ಹೆಸರು ಅಡೆಲೈನ್ ವರ್ಜೀನಿಯಾ ವೂಲ್ಫ್. ಇವರು ಹುಟ್ಟಿದ್ದು 25 ಜನವರಿ 1882, ಹಾಗೆ ಇವರ ಡೆತ್ ಆದ್ದು 28 ಮಾರ್ಚ್ 1941. ಆ್ಯನ್ ಇಂಗ್ಲಿಷ್ ಮಾಡರ್ನಿಸ್ಟ್ ರೈಟರ್. ಇವರು ಮಾಡರ್ನ್ ಪೀರಿಯಡಲ್ಲಿ ಬಂದ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ರೈಟರ್ ಆಗಿದ್ದಾರೆ. ಹಾಗೆಯೇ 21st ಸೆಂಚುರಿಯ ಮಾಡರ್ನಿಸ್ಟ್ ರೈಟರ್ ಕೂಡ ಆಗಿದ್ದಾರೆ. ಇವರ ಕೃತಿಗಳು ಆಗ ದೊಡ್ಡ ಪಾತ್ರವನ್ನು ಸಮಾಜದಲ್ಲಿ ವಹಿಸಿತ್ತು. ಇವರು ಬಹಳಷ್ಟು ಪ್ರಸಿದ್ಧಿಯನ್ನು ಆ ಎಲ್ಲ ಕೃತಿಗಳ ಮೂಲಕ ಪಡೆದಿದ್ದರು. ಇವರ ಕೃತಿಗಳಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅನ್ನೋದು ನರೇಟಿವ್ ಡಿವೈಡ್ ಆಗಿ ಕೆಲಸ ಮಾಡಿತ್ತು. ಯೂಸ್ ಆಫ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಆಸ್ ಅ ನರೇಟಿವ್ ಡಿವೈಸ್. ಇವರ ಪ್ರಸಿದ್ಧ ಕೃತಿಗಳು ಅಂದರೆ ಫೇಮಸ್ ವರ್ಕ್ಸ್ ಮಿಸ್ಟರ್ ಡಾಲಿವೇ, ಟು ದ ಲೈಟ್ ಹೌಸ್, ಆರ್ಲ್ಯಾಂಡೋ, ಆ ರೂಮ್ ಆಫ್ ಒನ್ಸ್ ಓನ್. ಆದರೆ ಈ ಕೃತಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟು ದ ಲೈಟ್ ಹೌಸ್ ಅನ್ನೋ ಈ ಕೃತಿಯನ್ನು ಮುಖ್ಯವಾಗಿ 3 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಮೊದಲನೇ ಭಾಗ ದ ವಿಂಡೋ, ಎರಡನೆಯದ್ದು ಟೈಮ್ ಪಾಸಸ್, ಮೂರನೆಯದ್ದು ದ ಲೈಟ್ ಹೌಸ್. ಮೊದಲನೇ ಭಾಗವಾದ ದ ವಿಂಡೋ ಅನ್ನುವ ವಿಭಾಗದಲ್ಲಿ ಈ ಕೃತಿಯಲ್ಲಿ ಬರುವಂತಹ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಹೇಗಿದೆ ಮತ್ತು ಅದರೊಂದಿಗೆ ಪರಸ್ಪರ ಇರುವಂತಹ ಸಂಬಂಧ ಅಥವಾ ಭಾವನಾತ್ಮಕ ಕನೆಕ್ಷನ್ ಹೇಗಿದೆ, ಇದರೆಲ್ಲದರ ಕುರಿತು ಮಾಹಿತಿ ಸಿಗ್ತದೆ. ಎರಡನೇ ಭಾಗ ಬಂದು ಟೈಮ್ ಪಾಸಸ್. ಇದು ತುಂಬ ಕಡಿಮೆ ಚಾಪ್ಟರ್ ಅಥವಾ ಪೇಜಸ್ಸನ್ನು ಒಳಗೊಂಡಿದೆ. ಹಾಗೆಯೇ ಇದು ಒಂದು ಸುಮಾರು 10 ವರ್ಷಗಳ ಅವಧಿಯ ಕುರಿತಾಗಿ ಹೇಳುತ್ತದೆ. ಆ ಅವಧಿಯಲ್ಲಿ ಆ ಕುಟುಂಬದ ಸದಸ್ಯರ ನಡುವೆ ಏನಾಯಿತು ಅನ್ನೋದನ್ನು ಟೈಮ್ ಪಾಸಸ್ ಹೇಳ್ತದೆ. ಹಾಗೆಯೇ ದ ಲೈಟ್ ಹೌಸ್ ಅನ್ನೋದು ಈ ಕೃತಿಯ ಎಂಡಿಂಗ್ ಪಾಯಿಂಟ್ ಆಗಿದೆ. ಹಾಗೆ ಈ ಭಾಗದಲ್ಲಿ ಅದರಲ್ಲಿ ಬರುವಂಥ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಏನೆಲ್ಲ ಮಾಡಿದ್ರು ಮತ್ತು ಅವರ ಮಧ್ಯದಲ್ಲಿನ ಇಮೋಷನಲ್ ಬಾಂಡಿಂಗ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು, ಅದು ಎಷ್ಟೆಲ್ಲ ಸುಧಾರಿಸಿತು, ಸರಿ ಆಯಿತಾ ಇಲ್ವಾ ಅನ್ನೋದು ಒಳಗೊಂಡಿದೆ. ಈಗ ನಾವು ಕಥೆಯ ಕಡೆ ಹೋಗೋಣ. ಕಥೆಯ ಆರಂಭದಲ್ಲಿ ಐಲ್ ಆಫ್ ಸ್ಕೈಯ ಕುರಿತು ಹೇಳ್ತಾರೆ. ಅಲ್ಲೊಂದು ಸಮ್ಮರ್ ಹೌಸ್ ಇದೆ, ಅದು ರ್ಯಾಮ್ಸೆ ಫ್ಯಾಮಿಲಿಗೆ ಸೇರಿದೆ. ತನ್ನ ರಜಾ ದಿನಗಳನ್ನು ಕಳೆಯಲು ರ್ಯಾಮ್ಸೆ ಕುಟುಂಬ ಈ ಮನೆಗೆ ಬರ್ತಾ ಇತ್ತು. ಈ ಕೃತಿಯಲ್ಲಿ ಮಿಸ್ಟರ್ ರ್ಯಾಮ್ಸೆ ಹಾಗೂ ಮಿಸೆಸ್ ರ್ಯಾಮ್ಸೆ ಅದರೊಂದಿಗೆ ಅವರ 8 ಮಂದಿ ಮಕ್ಕಳು ಇದ್ದಾರೆ. ಈ ಮಿಸ್ಟರ್ ರ್ಯಾಮ್ಸೆ ಹಾಗೂ ಮಿಸೆಸ್ ರ್ಯಾಮ್ಸೆಯ ಕೊನೆಯ ಮಗನೇ ಜೇಮ್ಸ್. ಅವನು ಆ ಸಮ್ಮರ್ ಹೌಸ್ನ ಪಕ್ಕದಲ್ಲಿ ಒಂದು ಲೈಟ್ ಹೌಸ್ ಇದೆ ಅಂತ ಹೇಳ್ತಾನೆ. ಹಾಗೆಯೇ ಸಮಯ ಇದ್ದಾಗಲೆಲ್ಲ ಆ ಪ್ರದೇಶಕ್ಕೆ ಸುತ್ತಾಡಲಿಕ್ಕೆ ಹೋಗ್ತಾನೆ. ಲೈಟ್ ಹೌಸ್ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಸಮುದ್ರದ ತಟದಲ್ಲಿರುವಂತಹ ಒಂದು ದೊಡ್ಡ ಗಾತ್ರದ ಟವರ್ ಮತ್ತು ಅದರ ಕೊನೆಯ ಭಾಗದಲ್ಲಿ ಲೈಟನ್ನು ಅಳವಡಿಸಿರ್ತಾರೆ. ಲೈಟನ್ನು ಜೋಡಿಸಿರುವ ಉದ್ದೇಶ ರಾತ್ರಿಯ ಹೊತ್ತಿನಲ್ಲಿ ಸಂಚರಿಸುವ ಹಡಗುಗಳಿಗೆ ದಾರಿಯನ್ನು ತೋರಿಸ್ತದೆ. ಜೇಮ್ಸ್ ತನ್ನ ತಂದೆ ಮತ್ತು ತಾಯಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾನೆ, ಏನಂದರೆ ನನಗೆ ಆ ಲೈಟ್ ಹೌಸ್ ನೋಡಬೇಕು ಮತ್ತು ನಾವಲ್ಲಿ ಹೋಗಿ ಸುತ್ತಾಡಿಕೊಂಡು ಬರೋಣ. ಅದಕ್ಕೆ ತಾಯಿ ಮಿಸೆಸ್ ರ್ಯಾಮ್ಸೆ ಒಪ್ಪಿಕೊಳ್ತಾಳೆ. ಆಯಿತು, ನಾವು ನಾಳೆ ಹೋಗೋಣ. ತಂದೆ ಮಿಸ್ಟರ್ ರ್ಯಾಮ್ಸೆ ಹೇಳ್ತಾರೆ, ನಾಳೆ ವಾತಾವರಣ ಸರಿ ಇಲ್ಲದೆ ಹೋದರೆ ನಾವು ಹೋಗೋದು ಸಾಧ್ಯ ಆಗೋದಿಲ್ಲ. ಎಲ್ಲ ಸ್ಟೇ ಆಗಿರೋ ಸಮ್ಮರ್ ಹೌಸಿಗೆ ಲೈಟ್ ಹೌಸ್ ಕಾಣ್ತಾ ಇರ್ತದೆ, ತುಂಬ ಹತ್ತಿರದಲ್ಲೇ ಇದೆ. ಆದರೆ ಒಂದು ಸಮಸ್ಯೆ ಅಂದರೆ ಲೈಟ್ ಹೌಸ್ಗೆ ಹೋಗಬೇಕಾದ ದಾರಿಯ ಮಧ್ಯದಲ್ಲಿ ಸಮುದ್ರ ಇದೆ. ಇವರು ಸಮುದ್ರ ದಾಟಿಕೊಂಡು ಲೈಟ್ ಹೌಸ್ ಹತ್ರ ಹೋಗಬೇಕಾಗ್ತದೆ. ಅವರು ಬೋಟ್ ಅಥವಾ ಹಡಗಿನ ಮೂಲಕವೇ ಹೋಗಬೇಕಾಗ್ತದೆ. ಆದರೆ ಮಿಸ್ಟರ್ ರ್ಯಾಮ್ಸೆಗೆ ಏನು ಭಯ ಇದೆ ಅಂದರೆ ಅಲ್ಲಿ ಹೋಗಬೇಕಾದ್ರೆ ವೆದರ್ ಸರಿ ಇಲ್ಲ ಅಂತಾದರೆ ಅಥವಾ ಸಮುದ್ರದಲ್ಲಿ ಚಂಡಮಾರುತ ಏನಾದರೂ ಇದ್ದರೆ ಸಮಸ್ಯೆ ಎದುರಾಗುತ್ತದೆ ಎನ್ನುವುದು ಅವನ ಯೋಚನೆ.
ತಂದೆಯ ಮಾತನ್ನು ಕೇಳಿದ ಜೇಮ್ಸಿಗೆ ತುಂಬ ಹತಾಶೆಯಾಗ್ತದೆ. ಅವನು ಮನಸ್ಸಲ್ಲೇ ನಿರ್ಧಾರ ಮಾಡ್ತಾನೆ, ನನ್ನ ತಾಯಿ ತುಂಬ ಒಳ್ಳೆಯ ವ್ಯಕ್ತಿ, ಅವರು ನನಗೆಲ್ಲ ಸಪೋರ್ಟ್ ಮಾಡ್ತಾರೆ. ಆದರೆ ತಂದೆಗೆ ನಾನಿಲ್ಲಿ ಸುತ್ತಾಡೋದು, ಎಲ್ಲ ಕಡೆ ಹೋಗೋದು ಇದ್ಯಾವುದು ಅವರಿಗೆ ಇಷ್ಟವೇ ಆಗೋದಿಲ್ಲ. ನಮಗೆ ರೈಟರ್ ಹೇಳ್ತಾರೆ, ಮಿಸ್ಟರ್ ರಾಮ್ಸೆ ಮತ್ತು ಮಿಸೆಸ್ ರಾಮ್ಸೆ ದಂಪತಿಗಳಾಗಿದ್ದರೂ ಸ್ವಭಾವಗಳಲ್ಲಿ ಅವರು ಒಬ್ಬರು ಇನ್ನೊಬ್ಬರಿಗಿಂತ ಪರಸ್ಪರ ವಿರೋಧಿಗಳಾಗಿದ್ದರು. ಹೇಗೆಂದರೆ ಮಿಸ್ಟರ್ ರಾಮ್ಸೆ ಒಬ್ಬರು ಫಿಲಾಸಫಿಕಲ್ ಮ್ಯಾನ್ ಅಥವಾ ತತ್ವಜ್ಞಾನದಲ್ಲಿ ಅಭಿರುಚಿಯನ್ನು ಹೊಂದಿರುವ ವ್ಯಕ್ತಿ. ಅವರು ತನ್ನ ಪತ್ನಿ ಹಾಗೂ ಕುಟುಂಬವನ್ನು ತುಂಬ ಪ್ರೀತಿಸ್ತಾ ಇದ್ರು, ಆದರೆ ಹೊರಗಡೆ ಎಲ್ಲೂ ತೋರಿಸ್ತಾ ಇರಲಿಲ್ಲ. ಒಂದು ಕಡೆ ಮಿಸೆಸ್ ರಾಮ್ಸೆ ರಿಯಲಿಸ್ಟಿಕ್ ವುಮನ್ ಆಗಿದ್ದಾರೆ. ಅವರು ತನ್ನ ಕುಟುಂಬವನ್ನು ತುಂಬ ಪ್ರೀತಿಸ್ತಾ ಇದ್ರು, ಮಕ್ಕಳನ್ನು ತುಂಬ ಮುದ್ದಿಸ್ತಾ ಇದ್ರು. ಅವರಿಗೆ ಅವರ ಪ್ರೀತಿಯನ್ನು ಹೊರಗಡೆ ತೋರಿಸೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ ಮಿಸೆಸ್ ರಾಮ್ಸೆಯೇ ಇಡೀ ಕುಟುಂಬವನ್ನು ಜೋಡಿಸಿ ಇಟ್ಕೊಂಡಿದ್ರು. ಇವರು ಒಬ್ಬ ಒಳ್ಳೆಯ ಗೃಹಿಣಿ ಹಾಗೂ ಒಳ್ಳೆಯ ತಾಯಿ ಕೂಡ ಆಗಿದ್ದರು. ದಂಪತಿಗಳಾದ ಮಿಸ್ಟರ್ ರಾಮ್ಸೆ ಮತ್ತು ಮಿಸೆಸ್ ರಾಮ್ಸೆಯ ಮಧ್ಯದಲ್ಲಿ ಈ ವಿಷಯದಲ್ಲೇ ಚರ್ಚೆಯಾಗ್ತದೆ, ಲೈಟ್ ಹೌಸಿಗೆ ಹೋಗೋದರ ಕುರಿತು. ಮಿಸೆಸ್ ರಾಮ್ಸೆ ಹೇಳ್ತಾರೆ, ಮಕ್ಕಳ ಮನಸ್ಸನ್ನು ಸಣ್ಣ ಸಣ್ಣ ವಿಷಯಕ್ಕೆ ಒಡಿಬೇಡಿ. ಆದರೆ ಮಿಸ್ಟರ್ ರಾಮ್ಸೆ ಏನು ಹೇಳದೆ ಆ ಸ್ಥಳದಿಂದ ಹೋಗಿಬಿಡ್ತಾರೆ. ಈ ಮಾತು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಇಲ್ಲಿಗೆ ಮಿಸ್ಟರ್ ರಾಮ್ಸೆ ಮತ್ತು ಮಿಸೆಸ್ ರಾಮ್ಸೆ ಇಬ್ಬರೇ ಬರಲಿಲ್ಲ, ಅವರ ಜೊತೆ ಬೇರೆಯವರೂ ಕೂಡ ಇದ್ದರು. ಒಂದಿಗೆ ಬಂದ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ಬರುವ ಹೆಸರು ಲಿಲ್ಲಿ ಬ್ರಿಸ್ಕ್. ಲಿಲ್ಲಿ ಒಬ್ಬಳು ಯಂಗ್ ಹುಡುಗಿ ಅಥವಾ ಒಂದು ಮಧ್ಯಮ ವಯಸ್ಸಿನ ಹುಡುಗಿ. ಇವಳು ಒಬ್ಬಳು ಪೇಂಟರ್ ಆಗಿದ್ಲು, ಅಂದರೆ ಪೇಂಟಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಹೊಂದಿದ್ದಳು. ಜೀವನದ ಕುರಿತಾಗಿ ತುಂಬ ಆಂಬಿಷಿಯಸ್ ಆಗಿದ್ದಳು. ಭವಿಷ್ಯದ ದಿನಗಳಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದೆ ಆಗಬೇಕು ಅನ್ನೋದೇ ಅವಳ ಆಂಬಿಷನ್ ಆಗಿತ್ತು. ನಂತರ ಬರುವ ಕ್ಯಾರೆಕ್ಟರೇ ಚಾರ್ಲ್ಸ್ ಸ್ಟ್ಯಾನ್ಸ್ಲೆ. ಇವರು ಮಿಸ್ಟರ್ ರಾಮ್ಸೆಯ ಸ್ಟೂಡೆಂಟ್ ಆಗಿದ್ದರು. ಸ್ಟೂಡೆಂಟ್ ಮಿಸ್ಟರ್ ರಾಮ್ಸೆಯನ್ನು ಶ್ರೇಷ್ಠ ವ್ಯಕ್ತಿಯಾಗಿ ತುಂಬ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು ಮತ್ತು ತನ್ನ ಗುರುಗಳನ್ನು ತುಂಬ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಇದು ಮಿಸೆಸ್ ರಾಮ್ಸೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಮಿಸೆಸ್ ರಾಮ್ಸೆಗೆ ಚಾರ್ಲ್ಸ್ನ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ. ಮುಂದೊಂದು ದಿನ ಅವನು ಯಾವುದಾದ್ರೂ ದೊಡ್ಡ ದ್ರೋಹವನ್ನು ಮಾಡ್ತಾನೆ ಅನ್ನೋದು ಮಿಸೆಸ್ ರಾಮ್ಸೆಯವರ ಯೋಚನೆಯಾಗಿತ್ತು. ಮುಂದೆ ಇವರೊಟ್ಟಿಗಿರುವ ಇನ್ನೊಂದು ವ್ಯಕ್ತಿ ವಿಲಿಯಂ ಬ್ಯಾಂಕ್ಸ್. ಇವನೊಬ್ಬ ಬ್ಯಾಚುಲರ್ ಆಗಿದ್ದ. ಈ ವ್ಯಕ್ತಿ ಮಿಸ್ಟರ್ ರಾಮ್ಸೆ ಅಥವಾ ಮಿಸೆಸ್ ರಾಮ್ಸೆಯ ಓಲ್ಡ್ ಫ್ರೆಂಡ್ ಆಗಿದ್ರು. ಮಿಸೆಸ್ ರಾಮ್ಸೆ ಯೋಚನೆ ಮಾಡ್ತಾ ಇದ್ರು ಏನಂದರೆ ಲಿಲ್ಲಿಯ ಮದುವೆಯನ್ನು ವಿಲಿಯಂ ಬ್ಯಾಂಕ್ಸ್ನ ಜೊತೆ ಮಾಡಬೇಕು ಅಂತ. ಮಿಸೆಸ್ ರಾಮ್ಸೆ ಯಾವತ್ತು ಲಿಲ್ಲಿಯ ಜೊತೆ ಹೇಳ್ತಾ ಇದ್ರು, ನಿನಗೂ ದಿನ ಹೋದ ಹಾಗೆ ವಯಸ್ಸಾಗ್ತಾ ಇದೆ, ನೀನು ವಿಲಿಯಂ ಬ್ಯಾಂಕನ್ನು ಮದುವೆಯಾಗು, ಹಾಗೆ ಜೀವನದಲ್ಲಿ ಸೆಟಲ್ ಆಗು. ಆದರೆ ಲಿಲ್ಲಿಗೆ ಮದುವೆ ಆಗೋದು ಇಷ್ಟ ಇರೋದಿಲ್ಲ. ಯಾಕಂದರೆ ಅವರಿಗೆ ಆರಂಭದಲ್ಲೇ ಹೇಳಿದ ಹಾಗೆ ದೊಡ್ಡ ಪೇಂಟರ್ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ಲಿಲ್ಲಿ ಮಿಸೆಸ್ ರಾಮ್ಸೆಯ ಮಾತುಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವು ದಿನಗಳ ನಂತರ ಆ ಪೂರ್ತಿ ಫ್ಯಾಮಿಲಿ ಒಟ್ಟಿಗೆ ಸೇರಿ ಒಂದು ಡಿನ್ನರ್ ಅರೇಂಜ್ ಮಾಡ್ತಾರೆ. ಡಿನ್ನರ್ ಆದ ಮೇಲೆ ಇವರ ಕೊನೆಯ ಮಗ ಜೇಮ್ಸ್ ಮಲಗಲಿಕ್ಕೆ ಹೋಗ್ತಾನೆ. ಉಳಿದ ಸದಸ್ಯರು ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಮಿಸ್ಟರ್ ರಾಮ್ಸೆ ತನ್ನ ಊಟ ಮುಗ್ದಾದ್ಮೇಲೆ ಕೂತ್ಕೊಂಡು ಪುಸ್ತಕ ಓದ್ತಾರೆ. ಮಿಸೆಸ್ ರಾಮ್ಸೆ ಕೂಡ ತನ್ನ ಗಂಡನ ಹತ್ತಿರ ಬಂದು ಕುಳಿತುಕೊಳ್ತಾರೆ. ಇಲ್ಲಿ ಇನ್ನೊಂದು ಮಾತನ್ನು ಕವಯಿತ್ರಿ ಹೇಳ್ತಾರೆ, ಮಿಸ್ಟರ್ ಮತ್ತು ಮಿಸೆಸ್ ರಾಮ್ಸೆಯ ಮಧ್ಯದಲ್ಲಿ 11 ವರ್ಷಗಳ ಡಿಫರೆನ್ಸ್ ಇದೆ. ಇವರ ಮಧ್ಯದಲ್ಲಿ ಬಹಳ ದೊಡ್ಡ ವಯಸ್ಸಿನ ಅಂತರವಿತ್ತು. ಕಾರಣದಿಂದಲೇ ಇವರಿಬ್ಬರ ಮಧ್ಯೆ ಬರುವಂತಹ ಮಾತುಗಳೆಲ್ಲವೂ ತುಂಬ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಡಿಫರೆನ್ಸ್ ಆಫ್ ಒಪಿನಿಯನನ್ನು ಕ್ರಿಯೇಟ್ ಮಾಡ್ತದೆ. ಈಗ ಇವರಿಬ್ಬರೇ ಒಂದು ಕಡೆ ಕೂತದ್ದನ್ನು ಗಮನಿಸಿದ ಮಿಸ್ಟರ್ ರಾಮ್ಸೆ ತನ್ನ ಹೆಂಡತಿ ತನಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನೇರವಾಗಿ ಕೇಳಿದರೆ ತನ್ನ ಹೆಂಡತಿಯಲ್ಲಿ ನಿರಾಕರಿಸಿ ಬಿಡ್ತಾಳೆ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಎಲ್ಲ ಮಾತನ್ನು ಆಡಿಸಿ ಅದರ ಮೂಲಕ ಅವರಿಗೆ ಗೊತ್ತಾಗ್ತದೆ ಏನಂದರೆ ತನ್ನ ಹೆಂಡತಿ ತನ್ನನ್ನು ಪ್ರೀತಿಸ್ತಾಳೆ ಅನ್ನೋದು. ಅಲ್ಲಿಗೆ ಆ ರಾತ್ರಿ ಕೊನೆಗೊಳ್ತದೆ. ಹಾಗೆ ಫಸ್ಟ್ ಪಾರ್ಟ್ ದ ವಿಂಡೋ ಕೂಡ ಕೊನೆಗೊಳ್ತದೆ. ಮೊದಲನೇ ಭಾಗದಲ್ಲಿ ನಾವು ಮೊದಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಕೃತಿಯಲ್ಲಿ ಬರುವಂಥ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಯಾವುದು, ಅವರ ಆಂಬಿಷಸ್ ಏನು, ಹಾಗೆ ಅವರ ಫ್ಯಾಮಿಲಿ ಹೇಗಿತ್ತು ಅನ್ನೋದನ್ನು ಕವಿ ಹೇಳ್ತಾರೆ. ನಂತರ ಮುಂದುವರೆದು ಎರಡನೇ ಪಾರ್ಟ್ ಆರಂಭವಾಗ್ತದೆ. ಆ ಪಾರ್ಟ್ನ ಹೆಸರೇ ಟೈಮ್ ಪಾಸಸ್. ಇದು ಸುಮಾರು 10 ವರ್ಷಗಳ ಅವಧಿಯನ್ನು ಕವರ್ ಅಪ್ ಮಾಡ್ತದೆ. 10 ವರ್ಷದಲ್ಲಿ ನಡೆದಂತಹ ಮುಖ್ಯ ಘಟನೆ ಮಿಸೆಸ್ ರಾಮ್ಸೆಯವರ ಡೆತ್. ಈ ಮಿಸೆಸ್ ರಾಮ್ಸೆ ಇಡೀ ಕುಟುಂಬವನ್ನು ಜೋಡಿಸಿಟ್ಕೊಂಡಿದ್ರು. ಎಲ್ಲರನ್ನ ಒಂದಾಗಿ ನೋಡಿಕೊಳ್ಳುವಂತಹ ಆ ಕಾಂಬಿನೇಷನ್ ಮಾಡುವ ಕೆಪಾಸಿಟಿ ಅವರಲ್ಲಿತ್ತು. ಹಾಗಾಗಿ ಅವರ ಡೆತ್ತಿಂದ ಎಲ್ಲರೂ ಶಾಕಿಗೆ ಒಳಗಾಗ್ತಾರೆ. ಈ ಮಿಸ್ಟರ್ ಮತ್ತು ಮಿಸೆಸ್ ರಾಮ್ಸೆಯವರ ದೊಡ್ಡ ಮಗನೇ ಆಂಡ್ರ್ಯೂ ರಾಮ್ಸೆ. ಇವನು ವರ್ಲ್ಡ್ ವಾರ್ ಫಸ್ಟಲ್ಲಿ ಹೋರಾಡಿದಂತಹ ಒಬ್ಬ ಸ್ಟ್ರಾಂಗ್ ಸೋಲ್ಜರ್ ಆಗಿದ್ದ. ಆ ಕಾರಣದಿಂದಲೇ ಆತನ ಡೆತ್ ಕೂಡ ಆಗುತ್ತೆ. ನಂತರ ಮಿಸ್ಟರ್ ಮತ್ತು ಮಿಸೆಸ್ ರಾಮ್ಸೆಗೆ ಒಬ್ಬಳು ಮಗಳೂ ಇದ್ಲು. ಅವಳ ಹೆಸರು ಪ್ರ್ಯೂ. ಅವಳ ಮದುವೆಯಾಗಿತ್ತು. ಆದರೆ ಡೆಲಿವರಿ ಸಮಯದಲ್ಲಿ ಅವಳ ಮತ್ತು ಅವಳ ಮಗುವಿನ ಡೆತ್ ಆಗುತ್ತೆ. ಈ 3 ಕ್ಯಾರೆಕ್ಟರ್ಗಳು ಕೂಡ ಡೆತ್ ಆಗ್ತಾರೆ ಆ 10 ವರ್ಷದ ಅವಧಿಯಲ್ಲಿ.
ರ್ಯಾಮ್ಸೆಗೆ ತನ್ನ ಹೆಂಡತಿ ಹಾಗೂ ಮಕ್ಕಳ ನಿಧನದಿಂದ ತುಂಬ ಆಘಾತ ಆಗಿತ್ತು. ಉಳಿದ ಮಕ್ಕಳು ಬೆಳೀತಾ ಇದ್ದರು ಮತ್ತು ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಮುಂದೆ ಸಮ್ಮರ್ ಹೌಸ್ ಕೂಡ ಹಾಗೆಯೇ ಇತ್ತು. ಅಲ್ಲಿ 10 ವರ್ಷಗಳಲ್ಲಿ ತುಂಬ ಬದಲಾವಣೆಯಾದ ಕಾರಣ ಈಗ ಆ ಮನೆಗೆ ಯಾರೂ ಬರ್ತಾ ಇಲ್ಲ ರಜೆಯನ್ನು ಕಳೆಯಲೆಂದು. ಅಲ್ಲಿಯ ಕೇರ್ ಟೇಕರ್ ಆದ ಮಿಸಸ್ ಮ್ಯಾಕ್ನಾಬ್ ಕೂಡ ಒಬ್ಬಂಟಿಗರಾಗಿದ್ದರು. ಯಾಕಂದರೆ ಈ ಮನೆಗೆ ಈಗ ಯಾರೂ ಬರ್ತಾ ಇಲ್ಲ. ವರ್ಷ ಕಳೆದಂತೆ ಆ ಸಮ್ಮರ್ ಹೌಸ್ ಹಳೆಯದಾಗುತ್ತಾ ಸಾಗುತ್ತಿತ್ತು. ಮಿಸ್ಟರ್ ರ್ಯಾಮ್ಸೆಯಿಂದ ಕೆಲವೇ ದಿನಗಳಲ್ಲಿ ಮಿಸಸ್ ಮ್ಯಾಕ್ನಾಬ್ಗೆ ಒಂದು ಪತ್ರ ಸಿಗ್ತದೆ. ಆ ಪತ್ರದಲ್ಲಿ ಅವರು ಬರೆದಿದ್ರು ಏನಂದರೆ, ನಾವು ಈ ಸಮ್ಮರ್ ಹೌಸಿಗೆ ಬರ್ತಾ ಇದ್ದೇವೆ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಒಟ್ಟಿಗೆ. ಮುಂದುವರೆದು ಅದರಲ್ಲಿ ಬರೆದಿದ್ರು, ಎಲ್ಲ ತಯಾರಿಗಳನ್ನು ಮಾಡಿಡಿ, ಮನೆಯನ್ನು ತುಂಬ ಶುಚಿತ್ವಗೊಳಿಸಿಡಿ. ಮನೆಯ ಕೇರ್ ಟೇಕರ್ ಆದ ಮಿಸಸ್ ಮ್ಯಾಕ್ನಾಬ್ ತನ್ನ ಉಳಿದ ಸಹಾಯಕಿಯರನ್ನು ಸೇರಿಸಿಕೊಂಡು ಆ ಮನೆಯನ್ನು ತುಂಬ ಶುಚಿಗೊಳಿಸ್ತಾರೆ, ವಾಸಯೋಗ್ಯವನ್ನಾಗಿ ಮಾಡ್ತಾರೆ. ಈಗ ಕೃತಿಯ 3ನೇ ಪಾರ್ಟ್ ಆದ ದ ಲೈಟ್ ಹೌಸ್ ಶುರುವಾಗುತ್ತೆ. ಈ ಕೃತಿಯ ಆರಂಭದಲ್ಲಿ ಮಿಸಸ್ ರ್ಯಾಮ್ಸೆ ಆ ಸಮ್ಮರ್ ಹೌಸಿಗೆ ಪುನಃ ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಮತ್ತು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಅವರೊಂದಿಗೆ ಪೇಂಟರ್ ಆದ ಲಿಲ್ಲಿ ಕೂಡ ಬರ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಪುನಃ ಬಂದ ಹಿಂದೆ ಒಂದು ಮುಖ್ಯ ಕಾರಣ ಇದೆ. ಕಾರಣವಾದರೂ ಏನು? ಮೊದಲನೇದಾಗಿ ಲಿಲ್ಲಿಯ ಕುರಿತು ಹೇಳ್ತಾರೆ. ಲಿಲ್ಲಿ 10 ವರ್ಷದ ಹಿಂದೆಯೇ ಅಲ್ಲಿಗೆ ಬಂದಿದ್ದರು. ಅವರು ಬಂದ ಕಾರಣ ಪೇಂಟಿಂಗ್ ಮಾಡುವಂತಹದ್ದು. ಕುಟುಂಬವನ್ನು ಪುನಃ ಸೇರುವ ಗಡಿಬಿಡಿಯಲ್ಲಿದ್ದ ಲಿಲ್ಲಿ ಆ ಪೇಂಟಿಂಗನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಸುಮಾರು 10 ವರ್ಷಗಳ ತನಕ ಪೇಂಟಿಂಗ್ ಆ ಮನೆಯಲ್ಲೇ ಸಮ್ಮರ್ ಹೌಸ್ನಲ್ಲೇ ಬಾಕಿ ಆಗ್ತದೆ. ಇಲ್ಲಿ ಪುನಃ ಬಂದಿರೋದು ಆ ಇನ್ಕಂಪ್ಲೀಟ್ ಪೇಂಟಿಂಗನ್ನು ಕಂಪ್ಲೀಟ್ ಮಾಡೋದಕ್ಕೆ. ಅಲ್ಲಿ ಲಿಲ್ಲಿ ಸಮ್ಮರ್ ಹೌಸನ್ನು ತಲುಪಿದಾಗ ಮಿಸ್ಟರ್ ರ್ಯಾಮ್ಸೆ ಕೂಡ ಅಲ್ಲಿಗೆ ಬಂದಿರ್ತಾರೆ ಅವರ ಫ್ಯಾಮಿಲಿ ಒಟ್ಟಿಗೆ. ಮಿಸ್ಟರ್ ರ್ಯಾಮ್ಸೆ ತನ್ನ ಮಗನಾದ ಜೇಮ್ಸ್ ಹಾಗೂ ಇನ್ನೊಬ್ಬಳು ಮಗಳಿಗೆ ಕೂಡ ಹೇಳ್ತಾರೆ ಏನಂದರೆ, ನಾವು ನಾಳೆ ಲೈಟ್ ಹೌಸನ್ನು ನೋಡಲಿಕ್ಕೆ ಹೋಗೋಣ. ಯಾಕಂದರೆ ನೀವು ಬಾಲ್ಯದಲ್ಲಿ ಇರಬೇಕಾದ್ರೆ ನನ್ನಲ್ಲಿ ತುಂಬ ಸಲ ಹೋಗೋಣ ಅಂತ ಹೇಳಿದ್ರಿ, ಆದರೆ ನಾನು ಒಪ್ಕೊಂಡಿರಲಿಲ್ಲ, ನಾಳೆ ಹೋಗೋಣ. ಆದರೆ ಅವರ ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಅವರಿಗೀಗ ಲೈಟ್ ಹೌಸ್ ನೋಡೋದ್ರಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಆದರೆ ತನ್ನ ತಂದೆಗೆ ಎದುರುತ್ತರ ಕೊಡಲಿಕ್ಕೆ ಇಷ್ಟ ಇಲ್ಲದೆ ಅವರೆಲ್ಲ ಒಪ್ಪಿಕೊಳ್ತಾರೆ. ಮಿಸ್ಟರ್ ರ್ಯಾಮ್ಸೆ, ಜೇಮ್ಸ್ ಹಾಗೂ ಉಳಿದ ಮಕ್ಕಳು ಎಲ್ಲರೂ ಮರುದಿನ ಲೈಟ್ ಹೌಸ್ ನೋಡಲಿಕ್ಕೆ ಹೋಗ್ತಾರೆ. ಆಗ ಹಡಗು ಚಲಿಸ್ತಾ ಇರ್ತದೆ ಸಮುದ್ರದ ಮೇಲೆ. ಸಮುದ್ರ ದಾಟಿ ಲೈಟ್ ಹೌಸ್ ಹತ್ರ ತಲುಪ್ತಾರೆ. ಮಿಸ್ಟರ್ ರ್ಯಾಮ್ಸೆಗೆ ಲೈಟ್ ಹೌಸನ್ನು ನೋಡಿ ತುಂಬ ಖುಷಿಯಾಗ್ತದೆ. ಅವನ ಖುಷಿಗೆ ಕಾರಣ ಏನಂದರೆ, 10 ವರ್ಷಗಳ ಹಿಂದೆ ಇದೇ ಜೇಮ್ಸ್ ನಾವು ಲೈಟ್ ಹೌಸ್ ನೋಡೋಣ ಅಂತ ಹಠ ಮಾಡಿದ್ದ. ಆಗ ಈ ಮಿಸ್ಟರ್ ರ್ಯಾಮ್ಸೆಯೇ ಹೋಗೋದು ಬೇಡ ಅಂತ ಹೇಳಿದ್ದರು. ಆವತ್ತು ರ್ಯಾಮ್ಸೆ ತನ್ನ ಪತ್ನಿಗೆ ಮಾತು ಕೊಟ್ಟಿದ್ದರು, ನಾನು ಜೇಮ್ಸನ್ನು ಒಂದಲ್ಲ ಒಂದು ದಿವಸ ಈ ಲೈಟ್ ಹೌಸಿಗೆ ಕರ್ಕೊಂಡು ಹೋಗ್ತೇನೆ ಅನ್ನೋದು. ಆದರೆ ಆ ಮಾತನ್ನು ಅವರು 10 ವರ್ಷಗಳ ನಂತರ ಪೂರೈಸಿದಾಗ ಅವರಿಗೆ ಸಂತೋಷ ಪ್ರಾಪ್ತಿಯಾಗ್ತದೆ. ಹಾಗೆಯೇ ಮಿಸ್ಟರ್ ರ್ಯಾಮ್ಸೆ ತನ್ನ ಮಗನಾದ ಜೇಮ್ಸಿಗೆ ಹೇಳ್ತಾರೆ, ನೀನು ಚೆನ್ನಾಗಿ ದೋಣಿಯನ್ನು ನಡೆಸಿದೀಯ ಅಂತ. ಅದನ್ನು ಕೇಳಿ ಜೇಮ್ಸಿಗೆ ತುಂಬ ಖುಷಿಯಾಗ್ತದೆ. ಯಾಕಂದರೆ ಅದುವರೆಗೂ ತಂದೆ ಮಗನನ್ನು ಅಪ್ರಿಷಿಯೇಟ್ ಮಾಡಿರಲಿಲ್ಲ. ಅವನಿಗೂ ತಂದೆಯಲ್ಲಿನ ಈ ಬದಲಾವಣೆ ತುಂಬ ಇಷ್ಟ ಆಗ್ತದೆ. ಹಾಗೂ ಅವರೆಲ್ಲರೂ ಲೈಟ್ ಹೌಸ್ ನೋಡಲಿಕ್ಕೆ ಹೋಗ್ತಾರೆ. ಇಲ್ಲಿಗೆ ಈ ಕೃತಿ ಪೂರ್ಣಗೊಳ್ತದೆ. ಈ ಕೃತಿಯ ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ ಏನೆಲ್ಲ ಅವರ ಆಂಬಿಷನ್ ಇರುತ್ತದೆ ಅದೆಲ್ಲ ಈಡೇರ್ತದೆ. ಹೇಗಂದರೆ ಲಿಲ್ಲಿ ಪೇಂಟ್ ಮಾಡಿದ ಪಿಕ್ಚರ್ ಅವಳಿಗೆ ಸಿಗ್ತದೆ. ಹಾಗೆಯೇ ಮಿಸ್ಟರ್ ರ್ಯಾಮ್ಸೆ ತನ್ನ ಹೆಂಡತಿಗೆ ಕೊಟ್ಟಂತಹ ಮಾತನ್ನು ಈಡೇರಿಸ್ತಾನೆ. ಜೇಮ್ಸಿಗೆ ತನ್ನ ತಂದೆಯೊಟ್ಟಿಗಿನ ಒಡನಾಟ ಜಾಸ್ತಿ ಆಗ್ತದೆ, ಆ ಕ್ಲೋಸ್ನೆಸ್ ಬೆಳೀತದೆ, ಅವನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗ್ತದೆ. ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಏನೆಲ್ಲ ಆಂಬಿಷನ್ ಇಟ್ಕೊಳ್ತಾರೆ ಅವೆಲ್ಲವೂ ಪೂರ್ಣಗೊಳ್ತದೆ. ಅಲ್ಲದೆ ಈ ಕ್ಯಾರೆಕ್ಟರ್ನ ಒಳಗಿನ ರಿಲೇಷನ್ಶಿಪ್ ಏನಿದೆ ಅದು ಹೆಚ್ಚಾಗ್ತದೆ, ಒಳ್ಳೆಯ ರೀತಿಯಲ್ಲಿ ಸಾಗ್ತದೆ. ಇದರೊಂದಿಗೆ ಈ ಕೃತಿ ಪೂರ್ಣಗೊಳ್ತದೆ. ಈ ಕೃತಿಯ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.